ಓಂ ಶ್ರೀ ಗುರುಬಸವ ಲಿಂಗಾಯತನಮಃ. ಎಲ್ಲ ಶರಣಬಂಧುಗಳಿಗೂ ಕೂಡ ಶರಣ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮಗುರುವಿಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿನ ಗುರು ಬಸವಣ್ಣ. ಜಗತ್ತಿಗೆ ಬೆಳಕನ್ನು ನೀಡಿದಂತಹ ಮಹಾನ್ ದಾರ್ಶನಿಕ, ವಿಶ್ವದ ಬೆಳಕು ಬಸವ ತಂದೆ ಹಾಗೂ ಬಸವಾದಿ ಶರಣ ಎನ್ನುತ್ತಾ, ನಿಜವಾಗ್ಲೂ ಇದು ತುಂಬ ಸಂತೋಷವಾದ ಗಳಿಗೆ. ಕಾರಣ ಇಷ್ಟೇ, ಇವತ್ತು ನಮ್ಮ ಈ ವೇದಿಕೆಗೆ ಆಸನರಾಗಿರುವಂತಹ ನಮ್ಮ ತಾಲೂಕಿನ ಬಸವರಾಜ್ ಸರ್, ಮೋಹನ್ ಸರ್ ಹಾಗೂ ನಮ್ಮ ಗೋವಿ ಸಮುದಾಯದ ಸಂಘಟನಾ ಕಾರ್ಯದರ್ಶಿ ಪಾಲೆ ಪಾಪಣ್ಣವರು, ನಮ್ಮ ಮಡಿವಾಳ ಸಮುದಾಯದ ಪ್ರಬಣ್ಣವರು ಹಾಗೂ ನಮ್ಮ ಯಜ್ಗರ ಜನಾಂಗದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದಂತಹ ಸ್ನೇಹಿತ ಬಸವರಾಜ್ ಅವರು ಕೂಡ ನಮ್ಮ ಜೊತೆಯಲ್ಲಿ ವೇದಿಕೆಯಲ್ಲಿ ಆಸನರಾಗಿದ್ದಾರೆ. ಅದರ ಜೊತೆಗೆ ನಮ್ಮ ಕರೆಗೆ ಹೋಗ್ಬಿಟ್ಟು ಈ ಕಾರ್ಯಕ್ರಮದ ತೀರ್ಪುಗಾರರಾಗಿ ನಮ್ಮ ಚೆನ್ನಪ್ಪಣ್ಣವರು, ಹಿರಿಯಕ್ಕನವರು, ನಮ್ಮ ಜ್ಯೋತಿಯಕ್ಕನವರು, ನಮ್ಮ ಪವಿತ್ರಕ್ಕನವರು ಹಾಗೂ ನಮ್ಮ ಮುದ್ದಳ್ಳಿ ಅಶೋಕಣ್ಣವರು ಹಾಗೂ ನಮ್ಮ ಕೆರೆಮುಡಿ ನರಸಿಂಹಣ್ಣವರು ಬಂದಿದ್ದಾರೆ. ಅವ್ರಿಗೂ ಕೂಡ ಸಹಕಾರ ನೀಡಿದ್ದು ನಮ್ಮ ಮಂಗಳೂರು ಸುರೇಶಣ್ಣ ಹಾಗೂ ನಮ್ಮ ದೊಡ್ಡ ಸರಿತಕ್ಕ ಅವರೆಲ್ಲರೂ ಬಂದಿದ್ದಾರೆ. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಕಾರಣ ಏನಂದರೆ, ನಾನು ಪೂರ್ವಭಾವಿ ಸಭೆಯಲ್ಲಿ ನಮ್ಮೆಲ್ಲ ಸನ್ನಿಹಿತರು ಪ್ರತಿ ವರ್ಷ ಕೂಡ ಯಾವುದೇ ಶರಣರ ಜಯಂತಿ ಆದರೂ ಕೂಡ ನನ್ನನ್ನು ಕರೆ ಮಾಡಿ ಕರೀತಾರೆ. ಇಲ್ಲ ಅಂದರೂ ಕೂಡ ನಾನೇ ಶರಣರ ಜಯಂತಿ ಪೂರ್ವಭಾವಿ ಸಭೆಗಳಿರ್ಬೋದು, ಜಯಂತಿಗಳಿರ್ಬೋದು, ನನಗೆ ಬಸವಾದಿ ಶರಣರ ತತ್ವ ಅಡಿವಾದಗಳಲ್ಲಿ ಕೂಡ ಭಾಗವಹಿಸ್ತಾ ಇದ್ದೆ. ಈ ಸಲ ನಾನು ಪ್ರತಿ 3 ವರ್ಷದಿಂದ ಕೂಡ ಪ್ರತಿ ವರ್ಷ ಕೂಡ ನಾನು ಸಲಹೆ ಕೊಡ್ತಾ ಇದ್ದೆ. ಏನಂತ ಹೇಳಿದ್ರೆ, ತಹಶೀಲ್ದಾರ್ ಸರ್ಗೆ, ಸರ್ ದಯಮಾಡಿ ಮಕ್ಕಳಿಗೆ ನಾವು ವಚನನ ಇಂಟ್ರೊಡ್ಯೂಸ್ ಮಾಡಬೇಕು. ಕಾರಣ ಏನಂದರೆ, ಇದು ಯಾವುದೇ ಒಬ್ಬರದಲ್ಲ ವಚನಗಳು. ಏಕೆಂದರೆ 257 ಜನ ಶರಣರು ಅದನ್ನು ರಚನೆ ಮಾಡಿದ್ದಾರೆ. ವಚನಗಳನ್ನು ಬಸವಣ್ಣವರು ಆದಿಯಾಗಿ ಅಂದರೆ ಅವರೇ ವಚನಗಳ ಪಿತಾಮಹ. ಅದನ್ನು ಶುರು ಮಾಡಿ ಅವರೆಲ್ಲರಿಗೂ ಕೂಡ ವಯಸ್ಕರ ಶಿಕ್ಷಣ ನೀಡಿ, ಮಕ್ಕಳಿಗೆ ಶಿಕ್ಷಣ ನೀಡಿ, ಆಮೇಲೆ ಏನು ಮಹಿಳೆಯರಿಗೆ ಶಿಕ್ಷಣ ನೀಡಿದಂಥದ್ದು 12ನೇ ಶತಮಾನದ ಅನುಭವ ಅಂತಂದರೆ, ಯಾವಾಗ ಅಲ್ಲಿ ವಚನ ಎಲ್ಲ ರಚನೆ ಆಯಿತು, ಅದೇನಾಯಿತು, ಈಗಿನ 1924ವರೆಗೂ ಕೂಡ ಸರಿಯಾಗಿ ಸಿಗಲಿಲ್ಲ. ಎಲ್ಲವೂ ಕೂಡ ಏನು ಮರೆಮಾಚಿತ್ತು. ಆಗ ಪುನಃ 16ನೇ ಶತಮಾನದಲ್ಲಿ ಪ್ರೌಢದೇವರಾಯ ಒಂದಷ್ಟು ಹೊರಗಡೆ ತಂದರು, ಸಿದ್ಧಲಿಂಗೇಶ್ವರ ಕಾಲದಲ್ಲಿ ಒಂದಷ್ಟು ಹೊರಗಡೆ ಬಂತು. ಪುನಃ ಅದಾದಮೇಲೆ 1924ರಲ್ಲಿ ಪಗೋಡ ಕಟ್ಟಿಯವರು ಬಂದರು. ಬಟ್ 100 ವರ್ಷ ಆಗಿದ್ರು ಕೂಡ ಹೆಚ್ಚಿಗೆ ಮಕ್ಕಳಿಗೆ ತಲುಪಕ್ಕಾಗಿಲ್ಲ, ಗೊತ್ತಿಲ್ಲ ಏನು ಅಂತ ಒಟ್ಟಲ್ಲಿ. ಬಟ್ ನನ್ನ ಆಸೆ ಏನಿತ್ತು ಅಂದರೆ, ಮಕ್ಕಳಿಗೂ ಕೂಡ ವಚನಕಾರರೊಂದು ಯಾರು, ಯಾಕೆ ಆ ಚಿಂತನೆಗಳು ನಮ್ಮೊಳಗೆ ಬೆಳಿಬೇಕು, ವಿಚಾರಗಳು ಅಂದರೆ ಅವರು ಏನು ಇಂಟರ್ನಲ್ ಶಕ್ತಿಗಳು ಅಂದರೆ ಆಂತರಿಕವಾಗಲಿ ಬಾಹ್ಯವಾಗಲಿ ಅವರು ಸ್ಟ್ರಾಂಗ್ ಆಗಬೇಕಾದ್ರೆ, ಅಥವಾ ಎಲ್ಲವೂ ಈ ಜಗತ್ತಿಗೆ ಒಳ್ಳೆ ಮಹಾಪುರುಷ ಆಗಬೇಕಾದ್ರೆ ವಚನಗಳು ಎಷ್ಟು ಅವ್ರನ್ನ ಮೇಲ್ಮಟ್ಟಕ್ಕೆ ತಗೊಂಡೋಗುತ್ತೆ ಅಥವಾ ಅವ್ರನ್ನೆಲ್ಲರೂ ಕೂಡ ಕೆತ್ತನೆ ಮಾಡುತ್ತೆ ಅನ್ನೋದು ನನಗೆ ಅರಿವಾಗಿದೆ. ಕಾರಣ ಏನಂದರೆ, ನಾನು ಕೂಡ ವಚನಗಳ ಅಧ್ಯಯನ ಮಾಡ್ತೇನೆ ಅಂತ. ಬಟ್ ಇವೆಲ್ಲ ಗೊತ್ತಿರೋದ್ರಿಂದ ಆದರೂ ನಾವು ಯಾಕೆ ಮಕ್ಕಳಿಗೆ ತಲುಪಕ್ಕಾಗ್ತಿಲ್ಲ ಅಂತೇಳಿ, ತಲುಪಬೇಕು ಅಂತೇಳಿ ನಾನು 3 ವರ್ಷದಿಂದ ಸ್ವಲ್ಪ ಪ್ರಯತ್ನ ಮಾಡ್ತಿದ್ದೆ. ಮಾಡೋಣ ಅಂತ ಹೇಳ್ತಿದ್ರು ತಹಶೀಲ್ದಾರ್ ಸರ್ ಆಗಲಿ ಅಥವಾ ಯಾರೋ ವಿಡಿಯೋಗಳಾಗಲಿ ಮಾಡೋಣ ಅಂತಿದ್ರು. ಬಟ್ ಯಾವುದೂ ಕೂಡ ಅದು ಜಾರಿ ಆಗಲಿಲ್ಲ. ಬಟ್ ಈ ಸಲ ಪೂರ್ವಭಾವಿ ಸಭೆಯಲ್ಲಿ ಶ್ರೀಯುತ ನಮ್ಮ MLA ಆದಂಥ ದರ್ಶನ್ ರೋನಾಲ್ಡ್ ಸಾಹೇಬರು ಇದ್ರು ಅಲ್ಲೇ ಕೂಡ. ನಾನು ಈ ಸಭೆಗೂ ಕೂಡ ಸಲಹೆ ಹೇಳಿದೆ. ಎಲ್ಲರೂ ಕೂಡ ಮಾತಾಡೋದು, ಎಲ್ಲ 4 ಜನ ಶರಣರ ಜನಾಂಗದ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತಾಡ್ತಾರೆ. ಅದಾದಮೇಲೆ ನನ್ನ ಗ್ರಾಮ ಬಂದಾಗ ನಾನು ಕೂಡ ಸಲಹೆ ಕೊಡ್ತೀನಿ. ಏನಂತ, ಸರ್ ದಯಮಾಡಿ ವಿಮರ್ಶನರು ಜಾರಿ ಆಗಲೇಬೇಕು. ಯಾಕೆಂದರೆ ನನ್ನ ಅಪೇಕ್ಷೆ ಇದೆ. ಹಾಗೂ ಶರಣರ ವಿಚಾರಗಳು ನಮ್ಮ ಕನ್ನಡ ನಾಡಲ್ಲಿ ಹುಟ್ಟಂತಹ ಒಬ್ಬ ಕನ್ನಡದ ಅಪ್ಪಟ ತಿರುಳು ಅಥವಾ ವಿಚಾರಗಳಿರುವಂಥದ್ದು ನಮ್ಮ ವಚನಗಳಲ್ಲಿ ನಾವು ಅದನ್ನು ತಲುಪಿಸಲೇಬೇಕು ಅಂತ ಹೇಳಿದಾಗ, ಅವರು ತುಂಬ ಹೃದಯದಿಂದ ಹೇಳಿ MLA ಸಾಹೇಬರು ಅಕ್ಸೆಪ್ಟ್ ಮಾಡಿ ಅವತ್ತೇ ಅಲ್ಲೇ ಘೋಷಣೆ ಮಾಡೋದು, ಸರ್ ನಾನು ಏನಾದ್ರು ಒಂದು ದೊಡ್ಡ ಮಟ್ಟ ಪ್ರೈಸ್ ಕೊಡಬೇಕು ಅಂತ ತಕ್ಷಣವೇ ಅವರು ಫಸ್ಟ್ ಪ್ರೈಸ್ ಲ್ಯಾಪ್ಟಾಪ್ ಕೊಡೋಣ ಅಂತಿದ್ದಾರೆ, ಸೆಕೆಂಡ್ ಪ್ರೈಸು ಟ್ಯಾಬ್ ಕೊಡೋಣ, ಥರ್ಡ್ ಪ್ರೈಸ್ ಕ್ಯಾಶ್ ಪ್ರೈಸ್ ಕೊಡೋಣ ಅಂತ ಹೇಳಿದ್ರು. ದಯಮಾಡಿ ಮಕ್ಕಳ ನಿಮ್ಮೆಲ್ಲರ ಪರವಾಗಿ ಅವರಿಗೆ ದೊಡ್ಡ ಚಪ್ಪಾಳೆ. ನಾವೇನೇ ಕನಸು
ಕನಸ್ಕೊಂಡ್ರು ಕೂಡ ಸಹಕಾರ ಮಾಡೋಕ್ಕೆ ಅದರ ದೊಡ್ಡ ಶಕ್ತಿಗಳು ಕೂಡ ಬೇಕಾಗುತ್ತೆ. ಅಲ್ಲೇ BO ಸರ್ ಹೇಳಿದ್ರು, BO ಸರ್ ಅಷ್ಟೇ ನನ್ನ ಕರೆದಿ ತುಂಬ ಸ್ಪಂದಿಸಿ ಏನು ಮಾಡೋದು ಹೆಂಗೆ ಅಂತ ಹೇಳಿ ಪ್ರತಿದಿನ ಅದಕ್ಕೆ ನಮ್ಮ ಪಾಳ್ಯ ಪಾಪಣ್ಣವರಾಗಿರ್ಬೋದು, ನಮ್ಮ ಮುಡಿವಾಳ ಸಮುದಾಯದ ಬಸವರಾಜಣ್ಣ ಆಗಿದ್ದಾರೆ, ಅವರು ನಗರಸಭೆ ನಾಮಿನಿ ಕಾರ್ಪೊರೇಟರ್, ಅವರು ಕೂಡ ಅವ್ರ ಜನಾಂಗದವರು ಎಲ್ಲರೂ ಸೇರಿಸ್ಕೊಂಡು ಪಾಳ್ಯ ಪಾಪಣ್ಣ ಅವ್ರ ಜೊತೆ ಅವರ ಅಧ್ಯಕ್ಷರು ಪಾಲನೆ ಎಲ್ಲರೂ ಕೂಡ ಮತ್ತೆ ನಮ್ಮ ಹಡಪ ಸಮುದಾಯದವರು ಹುಡುಗರು ಎಲ್ಲರೂ ಕೂಡ ಬಂದು ಸಹಕಾರ ಮಾಡಿ ಅವತ್ತು ಏನು ಹೇಳಿದ ತಕ್ಷಣ MLA ಸರ್ ಹೇಳಿದ ತಕ್ಷಣ ಕೂಡ ನನ್ನ ಅಭಿಪ್ರಾಯಕ್ಕೆ ಅವ್ರು 4 ಕಮ್ಯುನಿಟಿಯವರು ಕೂಡ ಇಲ್ಲ ಗುರುಗಳೇನು ಸರಿ ಇದೆ, ಖಂಡಿತ ಮಾಡಬೇಕು, ನಮ್ಮ ಶರಣರು ಕೂಡ ತಲುಪಬೇಕು ಅನ್ನೋದು ಎಲ್ಲರೂ ಕೂಡ ಗಟ್ಟಿಯಾಗಿ ನಿಂತ್ಕೊಂಡು ಅದರಿಂದಾಗಿ ಇವತ್ತು ನನಗನ್ಸುತ್ತೆ ಯಾವ್ದಾದ್ರು ತಾಲೂಕ್ ಲೆವೆಲ್ಲಿ ಇಷ್ಟು ದೊಡ್ಡ ಒಂದು ಒಳ್ಳೆ ಪ್ರೈಸು ಏನಾದ್ರು ನಡೀತಾ ಇದೆ ಜಗತ್ತಲ್ಲಿ ನಮ್ಮ ನಂಜನಗೂಡಲ್ಲಿ ಬಂದು ಇದಕ್ಕೆ ಸದಾ ಯಾಕೆಂದ್ರೆ ಏನಾದ್ರು ಒಂದು ಹೊಸದಾಗಿ ಶುರು ಮಾಡಬೇಕಾದ್ರೆ ಸಾಕಾಗಷ್ಟು ಶ್ರಮ ಇದ್ದೇ ಇರುತ್ತೆ. ಬಟ್ ಇವತ್ತು ಶುರು ಆಗ್ತಿದೆ, ಅದು ಎಲ್ಲರ ಶರಣರಿಗೂ ಎಕ್ಸ್ಟೆಂಡ್ ಆಗಲಿ. ಯಾವ್ದಾವ ತಾಲೂಕು ಏನು ನಡೀತಾ ಇರುತ್ತೆ ಜಯಂತಿ ಎಲ್ಲ ಶರಣರದು ಖಂಡಿತ ಸರ್ ಕೇಳ್ಕೊತೀವಿ. BO ಸರ್ ಮುಂದಿನ ದಿನದಲ್ಲಿ ಈಗ ಬಸವ ತಂದೆಯವ್ರ ಜಯಂತಿ ಬರುತ್ತೆ, ಹಾಗೆ ಎಲ್ಲ ಶರಣರ ಜಯಂತಿ ಬರುತ್ತೆ, ಮಾದರ ಚೆನ್ನಯ್ಯವ್ರ ಜಯಂತಿ ಬರುತ್ತೆ, ಮುಂದೆ ಬೇರೆ ಶರಣರು ಎಲ್ಲರಿಗೂ ಬರುತ್ತೆ ಜಯಂತಿಗಳು. ಅದನ್ನು ಕೂಡ ಮುಂದಿನ ದಿನ ಕೇಳ್ಕೊಂಡು ಎಲ್ಲ ಮಕ್ಕಳು ಕಲ್ಸಂಗೆ ಖಂಡಿತ ನಾನು ಪ್ರಯತ್ನ ಮಾಡ್ತೀನಿ. ಹಾಗೂ ಎಲ್ಲರ ಏನು ಎಲ್ಲ ಶರಣರ ಜನಗಳ ಸಮುದಾಯದ ಸಹಕಾರ ಕೂಡ ಕೇಳ್ತೀನಿ ನಾನು. ಹಾಗೇಳಿ ಪ್ರತಿ ವರ್ಷ ಕನಿಷ್ಠ ನಾನು 4 ಟೈಮಲ್ಲಿ ಆಗಲಿ ಇದು ಅಂತ ಅಪೇಕ್ಷೆ. ಹಾಗೆ ಇದಕ್ಕೆ ತುಂಬ ಶ್ರಮ ಆಗ್ತಂತಹ ಏನು ನಮ್ಮ ತಾಲೂಕು BO ಸರ್ ಆಫೀಸಲ್ಲಿರುತ್ತೆ ಎಲ್ಲ ಸ್ಟಾಫ್ಗಳಿಗೆ ಮೇಡಮ್ ಹೇಳ್ತಾ ಇದ್ರು, ನಾವು 2 ಸರಿ ಫಾಲೋ ಮಾಡ್ತೀವಿ ಅಂತ ತುಂಬ ಧನ್ಯವಾದಗಳು. ಯಾಕೆಂದರೆ ನಾವೇನೇ ಕನಸ್ಕೊಂಡ್ರು ಕೂಡ ಎಲ್ಲರ ಸಹಕಾರ ಕೂಡ ಬೇಕಾಗಿರುತ್ತೆ. ನಮ್ಮ ಯೋಜನೆಗಳಿಗೆ ಫಲಪ್ರದ ಆಗಬೇಕು ಅಂದರೆ ಯಾಕೆಂದ್ರೆ ಅವ್ರ ಸ್ಟಾಫ್ಗಳದಾಗಿ ಅವ್ರು ರೀಚ್ ಮಾಡಬೇಕು. ಯಾಕೆಂದರೆ ಈ ಸಲ ಏನಾಯ್ತು ಅಂದರೆ ಬರೀ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಇರಬೇಕು ಅಂತ ಹೇಳಿದ್ರು, 27 ಶಾಲೆ ಇತ್ತು. ಅವೆಲ್ಲರೂ ಕೂಡ BO ಸಾಹೇಬರು ಮೆಮೊ ಹಾಕಿದ್ರು, ಹಂಗೆ ಅವರೆಲ್ಲರೂ ಕೂಡ ಬಂದಿದ್ದಾರೆ. ಬಂದಂಥ ಎಲ್ಲ ಮಕ್ಕಳಿಗೆ, ಯಾಕೆಂದರೆ ಮಕ್ಕಳ ಎಲ್ಲರಿಗೂ ಕೂಡ ಈ ಪುಣ್ಯ ಸಿಗಲ್ಲ ಶರಣ ವಚನ ಓದಂಥದ್ದು. ಯಾಕೆಂದರೆ ನೀವೆಲ್ಲರ ಬೆಳಕು, ನಾಳೆ ನೀವು ಯಾರು ವಚನ ಇವತ್ತು ಅಧ್ಯಯನ ಮಾಡಿ ಅನುಷ್ಠಾನ ಮಾಡ್ತೀರಿ, ನೀವೆಲ್ಲ ಮುಂದಿನ ದಿನಗಳಲ್ಲಿ ಒಬ್ಬರು ಪುನಃ ಬಸವಾದಿ ಶರಣ ಆಗ್ಬೋದು, ಕಿತ್ತೂರಾಣಿ ಚೆನ್ನಮ್ಮ ಆಗ್ಬೋದು, ಬಾಬಾ ಸಾಹೇಬ್ ಆಗ್ಬೋದು, ಮತ್ತೊಬ್ಬ ಸಂಗೊಳ್ಳಿ ರಾಯಣ್ಣ ಆಗ್ಬೋದು, ಈ ಥರ ಮಹಾನ್ ವ್ಯಕ್ತಿಗಳಾಗ್ತಿದ್ದಾರೆ. APJ ಅಬ್ದುಲ್ ಕಲಾಂ ಆಗ್ಬೋದು. ಯಾರ ಒಳಗೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಯಾಕೆಂದ್ರೆ ವಚನ ಅಧ್ಯಯನ ಇದೆಯಲ್ಲ, ವಚನನ ನೀವು ಅಳವಡಿಸ್ಕೊಂಡಂತೂ ನೀವೆಲ್ಲರೂ ಕೂಡ ಮಹಾತ್ಮರಾಗ್ತೀರ ಅಂತ ಹೇಳ್ತಾ ಇದಕ್ಕೆ ಸಹಕಾರ ಕೊಟ್ಟಂತ ಪರೋಕ್ಷವಾಗಿ ಅಥವಾ ಇಂಡೈರೆಕ್ಟ್ ಆಗಿ ಸಹಕಾರ ಮಾಡಿದಂಥ ಎಲ್ಲರಿಗೂ ಕೂಡ ಏನು ನಮ್ಮ ತಾಲೂಕು ತಂಡದ ಕಚೇರಿ ಇರ್ಬೋದು, ತಾಲೂಕು ಶಿಕ್ಷಣಾಧಿಕಾರಿಗಳ ಕಚೇರಿ ಇರ್ಬೋದು, ಹಾಗೂ ನಮ್ಮ ತಾಲೂಕಿನ MLA ಸಾಹೇಬರಾಗಿರ್ಬೋದು ಅಥವಾ ನಮ್ಮ ಎಲ್ಲ ಯಾರ್ಯಾರು ಎಲ್ಲರಿಗೂ ಸಪೋರ್ಟ್ ಮಾಡಿದ್ದೀರಿ, ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಸರ್ವಶನಾಂತಿ ಹೇಳ್ತಾ, ಮತ್ತೊಮ್ಮೆ ನಮ್ಗೆ ಏನು ಈ ಎಲ್ಲ ಮಾನ್ಯ ಬಂದಿದ್ದಾರೆ ಅವ್ರ ರೆಪ್ರೆಸೆಂಟೇಟಿವ್ ಅವ್ರಿಗೂ ಕೂಡ ಮತ್ತೊಮ್ಮೆ ಶರಣಾರ್ಥಿಗಳು ಹೇಳ್ತಾ, ಮತ್ತೊಮ್ಮೆ ನನ್ನ ಕನಸಿಗೆ ನೀರೇರಿಸಿದಂಥ ಜಡ್ಜ್ಗಳಿಗೂ ಕೂಡ ನನ್ನ ಶರಣಾರ್ಥಿಗೆ ಹೇಳ್ತಾ, ಅದಕ್ಕೆ ಮಕ್ಕಳು ಕೂಡ ನೀವು ನಿಮಗೆ ಮತ್ತೊಮ್ಮೆ ಆಭಾರಿ ಅಂತ ಹೇಳ್ತಾ. ಯಾಕಂದರೆ ನಿಜವಾಗ್ಲೂ ನೀವುಗಳೇ ನಮ್ಮ ಮುಂದಿನ ಫ್ಯೂಚರ್ ಅಂತ ಹೇಳ್ತಾ, ನೀವೆಲ್ಲರೂ ಕೂಡ ಹೀಗೆ ಕಲಿತೀರಿ ಅಂತ ಹೇಳ್ತಾ, ಎಲ್ಲರಿಗೂ ನಾನು ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಎಲ್ಲರೂ ಕೂಡ ಚೆನ್ನಾಗಿ ಹೇಳಿ ಮಕ್ಕಳ, ಎಲ್ಲರಿಗೂ ಕೂಡ ಫಸ್ಟ್ ಪ್ರೈಸ್ ಸಮಕ್ಕೆ ಹೇಳಿ ಎಲ್ಲರೂ ಫಸ್ಟ್ ಪ್ರೈಸ್ ಬರಲಿ ಅನ್ನೋದೇ ನನ್ನ ಆಶಯ. ಎಲ್ಲ ಮಕ್ಕಳಿಗೆ ಲ್ಯಾಪ್ಟಾಪ್ ಸಿಗಲಿ ಅನ್ನೋದೇ ನನ್ನ ಆಶಯ. ಖಂಡಿತ ಮಕ್ಕಳ ಇವತ್ತಿನ ಪ್ರಯತ್ನ ನಿಮಗೆ ಫಲ ಕೊಟ್ಟೇ ಕೊಡುತ್ತೆ. ಯಾಕಂದ್ರೆ ಶರಣರು ಒಂದು ಕಡೆ ಅಂತ ಹಿಂದಿನ ಬಿತ್ತಿದ ಬೀಜ ಮುಂದೆ ಫಲವಾಗುವುದು ಅಂತ ಹೇಳಿ ಶರಣರು ವಚನ ಇದೆ. ಖಂಡಿತ ನೀವು ಫಲ ಸಿಕ್ಕುತ್ತೆ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಕೂಡ ಅನಂತ ಕೋಟಿಯ ಶರಣಾರ್ಥಿಗಳು ಅಂತ ಹೇಳ್ತಾ, ಮತ್ತೊಮ್ಮೆ ಬಸವಾದಿ ಶರಣರ ಆಶೀರ್ವಾದಗಳಿಗೆ ಎಲ್ಲರೂ ನಿಮಗೆ ಹೇಳ್ತಾ, ಇದಕ್ಕೆ ಸಹಕಾರ ಮಾಡೋಕ್ಕೆ ದೂರದಿಂದ ಬಂದಂಥ ಎಲ್ಲ ನನ್ನ ಶಿಕ್ಷಕ ವೃತ್ತಿಗಳು ಕೂಡ ಶರಣಾರ್ಥಿ. ಅವರು ಶ್ರಮ, ಯಾಕಂದರೆ ನಾನು ಯಾವುದೋ ಶಾಲೆಗೆ ಕೇಳ್ಪಟ್ಟೆ, ಅಲ್ಲೂ ಕೂಡ ಅವ್ರಿಗೆ ಮಕ್ಕಳು ಹೇಳ್ಕೊಡ್ತಿದ್ರಂತೆ, ಹಾಲೇ ಶಾಲೆ ಅನಿಸುತ್ತೆ ಅವ್ರು ಹೇಳ್ತಿದ್ರು ಮಕ್ಕಳು. ಆ ಟೀಚರ್ಗೂ ಕೂಡ ನನ್ನ ಧನ್ಯವಾದ ಹೇಳ್ತಾ, ಎಲ್ಲ ಟೀಚರ್ಗಳು ಕೂಡ ಈ ಥರ, ಯಾಕಂದರೆ ಮಕ್ಕಳಿಗೆ ಏನು ಅದು ಅರ್ಥ ಗೊತ್ತಿರಲ್ಲ, ಈ ಥರ ಹೇಳಿದಾಗ ಅವರು ಕೂಡ ಮೋಟಿವೇಟ್ ಆಗ್ತಾರೆ ಅಂತ. ಯಾಕಂದ್ರೆ ನನಗೆ ಗೊತ್ತಿದೆ ಹೇಳಿದ್ರೆ ಅಷ್ಟೇ ಎಕ್ಸಾಂಪಲ್ಲು, ಬಟ್ ಎಲ್ಲರೂ ಹೇಳ್ಕೊಟ್ಟಿರ್ತೀರ ಅಂತ